ಸರ್, ಪ್ರಮುಖವಾಗಿ ಆದ ತೀರ್ಮಾನಗಳಿಗಿಂತ ಹೆಚ್ಚಿನದಾಗಿ ಅನೌಪಚಾರಿಕವಾಗಿ ಏನಾದ್ರು ಚರ್ಚೆಗಳಾಯ್ತಾ? ಅಥವಾ ಯಾಕಂದ್ರೆ ಸುರ್ಜೇವಾಲಾ ಅವರು ಬಂದಂತದ್ದು ಶಾಸಕರುಗಳು ಸಚಿವರುಗಳಿಗೆ ವಿಚಾರದಲ್ಲಿ ಕೆಲವು ದೂರುಗಳನ್ನ ಕೊಟ್ಟಂತ ವಿಚಾರ ಅನೌಪಚಾರಿಕವಾಗಿ ಏನಾದ್ರು ಆಯ್ತಾ? ಅದ್ರ ಬಗ್ಗೆ ಯಾವ ರೀತಿ ಚರ್ಚೆ ಆಗಿಲ್ಲ. ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ, ವಿಶೇಷವಾಗಿ ಮೇಜರ್ ಇರಿಗೇಷನ್ ವಾಟರ್ ಬಗ್ಗೆ, ಕುಡಿ ನೀರಿನ ಬಗ್ಗೆ, ಆಮೇಲೆ ಚಿಕ್ಕಬಳ್ಳಾಪುರ ಈ ಭಾಗದ ಏನು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಅದು ಬಿಟ್ಟು ಬೇರೆ ಏನಿಲ್ಲ. ಈಗ ಇನ್ನೊಂದು ಪ್ರಶ್ನೆ, ಒಳ ಮೀಸಲಾತಿದು ಒಂದು ಸರ್ವೆ ನಡೀತಾ ಇದೆ, ಸರಿಯಾಗಿ ಆಗ್ತಾ ಇಲ್ಲ, ಮನೆಯಲ್ಲಿ ಇಲ್ಲದೆ ಇಲ್ಲಾದ್ರೂ ಕೂಡ ಹೋಗಿ ಅಧಿಕಾರಿಗಳು ಅಂಟಿಸಿ ಬರ್ತಾ ಇರೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಮ್ಮನ್ನ ಮಾಡ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಡು ಅವರ್ ಬೆಸ್ಟ್. ಈ ತರ ಸಮಸ್ಯೆಗಳು ಅದಾವ. ಒಂದೊಂದು ಅಸೆಂಬ್ಲಿ ಕ್ಷೇತ್ರ 30,000 ಓಟ್ಗಳು ಜಾಸ್ತಿ ಆಗ್ಬಿಟ್ಟವಲ್ರಿ ಮಹಾರಾಷ್ಟ್ರನಾಗ. ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ 30,000 ಓಟ್ಗಳು ಜಾಸ್ತಿ ಆಗಿದಾವೆ. ಸೊ ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದ್ರೆ, ಇಂಥ ಒಂದು ದೊಡ್ಡ ಜಾತಿ ಗಣತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಫರೆನ್ಸ್ಗಳು ಬಂದಿರ್ಬೋದು. ಅದು ಯಾವ್ದು ಪರ್ಸನಲ್ ಆಗಿ ಇಂಟೆನ್ಷನ್ ಆಗಲ್ಲ. ಯಾಕಂದ್ರೆ ಒಂದು 7 ಕೋಟಿ ಜನಸಂಖ್ಯೆಗೆ ಪ್ರತಿಯೊಂದು ಮನೆಗೆ ಹೋದಾಗ ಕೆಲವು ಡಿಫರೆನ್ಸ್ಗಳು ಇರ್ತವೆ. ಅಲ್ಲಿ ಹೋದಾಗ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಈ ತರ ಸಮಸ್ಯೆಗಳು ಬಂದೇ ಬರ್ತಾವೆ. ಮಚ್ ಯುವರ್ ಯು ಡು 90-95% ಇದು ಆಗೋದು, 5-10% ಡಿಫರೆನ್ಸ್ ಇದ್ದೇ ಇರ್ತವೆ. ಎಲ್ಲರ ನಿರೀಕ್ಷೆ ಒಂದು ಪ್ರಶ್ನೆ ಸರ್, ಹೇಳಿ, ಇನ್ನೇನು ಕೇಳಿದಾರೆ ಅನ್ಸುತ್ತೆ. ಪವರ್ ಶೇರಿಂಗು, ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಒಂದು ಚರ್ಚೆ ಜೋರ ನಡೀತಾ ಇತ್ತು. ಇನ್ಮೇಲಾದ್ರೂ ಅದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ವಿಚಾರಗಳಿಗೆ ಅಲ್ಲ. ಈಗ ಮುಖ್ಯಮಂತ್ರಿ ಬೆಳಗ್ಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಹೇಳಿದ್ಮೇಲೆ ಸುಪ್ರೀಂ ಅಲ್ಲ, ನಾವೆಲ್ಲ ಅವ್ರು ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಡ್ಬೇಕು. ನಾವು ನಡುಕ್ ಮಾತಾಡಕ್ ಹೋಗ್ಬಾರ್ದು. ಇಂಥ ವಿಚಾರದಲ್ಲಿ ನಾವು ಯಾರು ಶಾಸಕರು ಸಚಿವರುಗಳು ಮಾತಾಡ್ಲಂಗಿರ್ತಕ್ಕಂಥದ್ದು ಒಳ್ಳೇದಂತ ನನ್ನ ಅಭಿಪ್ರಾಯ. ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಲ್ಲ, ಅವ್ರು ಹೇಳಿದ್ದು ನಿಜ. ಈಗ ಏನೇ ಇದ್ರು ಕೂಡ ಅವರಿಬ್ರು ಮಾತನಾಡತಕ್ಕಂಥದ್ದಾಗಿರ್ಲಿ, ನಾವು ಇಂಥ ವಿಷಯದಲ್ಲಿ ನಾವು ಸಚಿವರುಗಳು ಶಾಸಕರು ಮಾತನಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸಚಿವರು ಯಾರು ಕೂಡ ಮಾತಾಡಲ್ಲ, ಶಾಸಕರದೇ ಜಾಸ್ತಿ ಅಭಿಪ್ರಾಯ ಹೇಳಿದೆ ನಾನು. ಅವ್ರು ಮಾತಾಡಬಾರ್ದು. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಸ್ಪೀಕ್. ಐ ಆಮ್ ಮೇಕಿಂಗ್ ಎ ರಿಕ್ವೆಸ್ಟ್ ಥ್ರೂ ಯು ದಟ್ ದೇ ಶುಡ್ ನಾಟ್ ಸ್ಪೀಕ್ ಅಂತ ಒಂದು ರಿಕ್ವೆಸ್ಟ್ ಮಾಡಬಹುದು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.